ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ಸ್ವಲ್ಪ ಕಾಯುವಿಕೆಯನ್ನು ತೋರಿಸ್ತಾ ಇದೆ, ವೇಟ್ ಅನ್ನುವಂತಹ ಕಾರ್ಡ್ನ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಕೂಡ ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಕಾದು ಯೋಚನೆ ಮಾಡಿ. ವೇಟ್ ಮಾಡಿ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಸ್ವಲ್ಪ ಕಾಯ್ಬೇಕು ಅಂತ. ಇದು ಸರಿಯಾದ ಸಮಯ ಅಲ್ಲ ನೀವು ಅನ್ಕೊಂಡಿರೋದನ್ನ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ವೇಟ್ ಮಾಡಿ, ಆ ನಂತರ ಕೆಲಸವನ್ನ ಮಾಡೋದು ಒಳ್ಳೇದಾಗುತ್ತೆ. ಸೊ ಮೇಡಮ್, ಈಗ ಕರ್ಕಾಟಕ ರಾಶಿಯವರ ಬಗ್ಗೆ ಮಾತಾಡಿದ್ವಿ. ಅವರ ಒಂದು ಕ್ರಿಸ್ಟಲ್ ಯಾವ್ದು, ಅವರು ಯಾವ್ದನ್ನ ಹಾಕೋಬೇಕಾಗತ್ತೆ ಕರ್ಕಾಟಕ ರಾಶಿಯವರು? ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಹವ್ಲೆಟ್ ಅನ್ನುವಂತಹ ಸ್ಟೋನ್ ಬರುತ್ತೆ, ಹವ್ಲೆಟ್ ಅಂತ. ಆ ಕ್ರಿಸ್ಟಲ್ ನ ಹಾಕೋದ್ರಿಂದ ಅವರ ಒಂದು ಇಶ್ಯೂಗಳೇನಿದೆ, ಪ್ರಾಬ್ಲಮ್ಗಳೇನಿದೆ, ಅದು ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಅಂದ್ರೆ ಈ ಎಲ್ಲಾ ರಾಶಿಗಳ ಒಂದು ಸ್ಟೋನ್ಗಳು ಬೇರೆ ಬೇರೆನೇ ಆಗಿರತ್ತೆ ಅಂತ ಅಲ್ವಾ? ಅಂದ್ರೆ ಈಗ ಒಂದು ರಾಶಿಗೆ ಹೇಳಿದಂತಹ ಸ್ಟೋನ್ ಬೇರೆ ರಾಶಿಗೂ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ರಾಶಿಯಾಧಿಪತಿಗಳನ್ನ ತಗೊಂಡಾಗ ನಮ್ಗೆ ಯಾವ ರೀತಿಯ ಸ್ಟೋನ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನಾನು ಹೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದೊಂದ್ಸರಿ ಕೆಲವು ಸರಿ ರಿಪೀಟ್ ಆಗುತ್ತೆ, ತುಂಬಾ ಸಮಯ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ.